ಹಲೋ ವೀಕ್ಷಕರೇ, ಬಿಹಾರದಲ್ಲಿ ಎನ್ಡಿಎ ಸರ್ಕಾರಕ್ಕೆ ಬೆಂಬಲ ನೀಡುವುದಾಗಿ ಓವೈಸಿ ಘೋಷಿಸಿದ್ದಾರೆ. ಓವೈಸಿಯವರ ಪಾರ್ಟಿ ಸೀಮಾಂಚಲದಲ್ಲಿ 5 ಸೀಟುಗಳನ್ನು ಈ ಸಲ ಗೆದ್ದಿದೆ. ಸೀಮಾಂಚಲವಂತೂ ಬಿಹಾರದಲ್ಲಿ ಅತಿ ಹಿಂದುಳಿದಿರುವಂತಹ ಪ್ರದೇಶ. ಇಲ್ಲಿನ ಜನರು ಯಾವುದೇ ಸಖ್ಯಕ್ಕೆ ಸೇರದ ಓವೈಸಿಯವರಿಗೆ ವೋಟುಗಳನ್ನು ಕೊಟ್ಟು 5 ಸೀಟುಗಳನ್ನು ಗೆಲ್ಲಿಸಿದ್ದಾರೆ. ಸೀಮಾಂಚಲದಲ್ಲಿ ಒಟ್ಟು 24 ಸೀಟುಗಳಿವೆ. ಈ ಹಿಂದಿನ ಅಂದರೆ 2020ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ 14 ಸೀಟುಗಳನ್ನು ಗೆದ್ದಿತ್ತು. ಅಂದರೆ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ 14 ಸೀಟುಗಳನ್ನು ಗೆದ್ದಿತ್ತು. ಈ ಸಲ ಅಲ್ಲಿ ಓವೈಸಿ ಪಾರ್ಟಿ ಈ ಗಠಬಂಧನ್ನ ಅಸ್ತಿತ್ವವನ್ನೇ ಉಲ್ಟಾಪಲ್ಟಿ ಮಾಡಿದೆ. ಅತಿ ಹೆಚ್ಚು ಸೀಟುಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. ಮುಸ್ಲಿಂ ಮತದಾರರು ನಿರ್ಣಾಯಕವಾದಂತಹ ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ಗೆ ಓವೈಸಿ ಪಾರ್ಟಿ ಮಾಡಿದ ಹಾನಿಯನ್ನು, ಅಂದರೆ ಬಿಜೆಪಿ ಗೆಲುವಿಗೆ ಓವೈಸಿ ಪಾರ್ಟಿ ನಿರ್ವಹಿಸಿದ ಪಾತ್ರ ಬಹುದೊಡ್ಡದು ಆಗಿದೆ ಎಂದು ವರದಿಗಳು ಹೇಳ್ತಾ ಇವೆ. ಓವೈಸಿಯವರು ಬಿಹಾರದ ಈ ಸಲದ ಚುನಾವಣೆಯಲ್ಲಿ ಆರಂಭದಿಂದಲೂ ಮಹಾಗಠಬಂಧನ್ ಅನ್ನು ವಿರೋಧಿಸ್ತಾ ಬಂದರು. ಬಿಹಾರದಲ್ಲಿ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಎನ್ಡಿಎಯ ಕುರಿತು ಚುನಾವಣಾ ಪ್ರಚಾರದಲ್ಲಿ ಬಹಳ ಕಡಿಮೆ ಮಾತಾಡಿದ್ರು. ಇನ್ನೊಂದು ಕಡೆ ಮುಸ್ಲಿಂ ಉಪಮುಖ್ಯಮಂತ್ರಿ ವಾದ ಹುಟ್ಟಿಕೊಳ್ಳುವುದಕ್ಕೂ ಕಾರಣವಾದರು. ಈ ಎಲ್ಲ ಅಂಶಗಳು ರಾಹುಲ್ ಮತ್ತು ತೇಜಸ್ವಿ ಯಾದವ್ ಅವರ ನೇತೃತ್ವದ ಮಹಾಗಠಬಂಧನ್ ಸೀಮಾಂಚಲದಲ್ಲಿ ತನ್ನ ಅಸ್ತಿತ್ವವನ್ನೇ ಕಳಕೊಳ್ಳುವಂತಾಗುವುದಕ್ಕೆ ಕಾರಣವಾಯಿತು. ಈಗ ಅದಕ್ಕೆ ಬಿಹಾರದ ಫಲಿತಾಂಶ ಸಾಕ್ಷ್ಯವನ್ನ ನೀಡ್ತಾ ಇದೆ. ಸೀಮಾಂಚಲ ಹಲವು ರೀತಿಯಲ್ಲಿ ಮೂಲೆಗೊತ್ತಲ್ಪಟ್ಟಂತಹ ಪ್ರದೇಶವಾಗಿದೆ. ಆಡಳಿತಾರೂಢರ ಭ್ರಷ್ಟಾಚಾರ ಅತಿ ಹೆಚ್ಚು ಇದೆ. ಇದನ್ನು ಕೂಡ ಇಲ್ಲಿನ ಬಹುಸಂಖ್ಯಾತರಾಗಿರುವ ಮುಸ್ಲಿಂ ಮತದಾರರು ಎದುರಿಸಬೇಕಾಗಿದೆ. SIR ಸಮಸ್ಯೆ ಹೆಚ್ಚು ಕಾಡಿದ್ದು ಇಲ್ಲೇ. ವಲಸೆಗಾರರ ಸಮಸ್ಯೆ, ರೋಹಿಂಗ್ಯಾ, ಬಾಂಗ್ಲಾದ ನುಸುಳುಕೋರರು ಎಂಬ ಆರೋಪವನ್ನು ಇವರು ಎದುರಿಸುತ್ತಾ ಬಂದಿದ್ದಾರೆ. ಕೋಸಿ ನದಿಯ ನೆರೆಹಾವಳಿಯೂ ಇದೆ. ಆದ್ದರಿಂದ ಸೀಮಾಂಚಲದ ಜನ ಓವೈಸಿಯ ಪಾರ್ಟಿಗೆ ಓಟು ಕೊಟ್ಟು ನೋಡಿದ್ದಾರೆ. 5 MLAಗಳನ್ನು ಅವರಿಗೆ ಕೊಟ್ಟಿದ್ದಾರೆ. 5 ಶಾಸಕರು AIMIMನಿಂದ ಗೆದ್ದು ಬಂದಿದ್ದಾರೆ. ಈಗ ಓವೈಸಿಯವರು ಅಭಿವೃದ್ಧಿಯ ಹೆಸರಿನಲ್ಲಿ ಈ ಜನರ ಅಭಿಮತಕ್ಕೆ ವಿರುದ್ಧವಾಗಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬೆಂಬಲ ನೀಡಲು ಹೊರಟಿದ್ದಾರೆ. AIMIMನ ಅಧ್ಯಕ್ಷರಾಗಿ ಓವೈಸಿಯವರಿಗೆ ಯಾರನ್ನೇ ಬೆಂಬಲಿಸುವ ಅಧಿಕಾರ ಇದ್ದೇ ಇದೆ. ಆದರೆ ಅವರಿಗೆ ಎನ್ಡಿಎ ಮತ್ತು ಮಹಾಗಠಬಂಧನ್ ವಿರೋಧಿ ಮತಗಳು ಬಿದ್ದಿವೆ ಎಂಬುದನ್ನು ಮರೆಯಬಾರದು. ನೈತಿಕವಾದ ಆಧಾರದಲ್ಲಿ ಹೇಳುವುದಾದರೆ ಅವರು ಎನ್ಡಿಎಯನ್ನು ಅಥವಾ ಬಿಜೆಪಿಯನ್ನು ಬೆಂಬಲಿಸುವ ಮೂಲಕ ತನಗೆ ಮತದಾರರು ನೀಡಿರುವ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದಾಗುತ್ತದೆ. ಅಲ್ಲ, ಓವೈಸಿಯವರು ಎನ್ಡಿಎಯನ್ನು ಬೆಂಬಲಿಸುವುದಾದರೆ ಮತದಾರರಿಗೆ ಎನ್ಡಿಎಗೆ ನೇರವಾಗಿ ವೋಟು ಹಾಕ್ಬೋದಿತ್ತಲ್ಲ. AIMIM ಬೇಕಿರಲಿಲ್ಲ. ಮೂರ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತಾಡುತ್ತಾ ಓವೈಸಿ ಸೀಮಾಂಚಲದವರೆಗೆ ಅಭಿವೃದ್ಧಿಯನ್ನು ವಿಸ್ತರಿಸುವುದಾದರೆ ಮತ್ತು ಪಾಟ್ನಾ ರಾಜಕೀಯರಿಗೆ ಅಭಿವೃದ್ಧಿಯನ್ನು ಸೀಮಿತಗೊಳಿಸದಿದ್ದರೆ ಎನ್ಡಿಎ ಸರ್ಕಾರಕ್ಕೆ ಬೆಂಬಲ ಕೊಡಲು ತಾನು ಸಿದ್ಧ ಎಂದು ಘೋಷಿಸಿದ್ದಾರೆ. ಕಳೆದ ಸಲ ಇದೇ AIMIMನ 4 ಶಾಸಕರು ಆರ್ಜೆಡಿಗೆ ಸೇರಿದರು. ಈ ಸಲ ಓವೈಸಿ ಅವರು ಹೇಳ್ತಾ ಇದ್ದಾರೆ ತನ್ನ ಪಾರ್ಟಿ ಶಾಸಕರನ್ನು ಸೂಕ್ಷ್ಮವಾಗಿ ನಿರೀಕ್ಷಿಸಲಿದೆ. ಕಳೆದ ಸಲ ಶಾಸಕರು ಪಕ್ಷಾಂತರ ಮಾಡಿ ಆರ್ಜೆಡಿ ಸೇರಿಕೊಂಡ್ರು. ಈ ಸಲ ಇಡೀ ಪಾರ್ಟಿಯನ್ನೇ ಮತದಾರನ ಇಂಗಿತಕ್ಕೆ ವಿರುದ್ಧವಾಗಿ ನಿಷ್ಠಾಂತರಗೊಳಿಸಲು ಓವೈಸಿಯವರೇ ಹೊರಟಿದ್ದಾರೆ. ಆಗ ಆಗಿದ್ದನ್ನು ಮತದಾರ ಸ್ವಲ್ಪಷ್ಟು ಸಹಿಸಿಕೊಳ್ಬಹುದು. ಈಗ ಓವೈಸಿ ಮಾಡುತ್ತಿರುವುದನ್ನು ಬಿಜೆಪಿಯೊಂದಿಗೆ ಸಹಕರಿಸುವಂತೆ ಆಗುವುದನ್ನು ಅವರಿಗೆ ಓಟು ಕೊಟ್ಟ ಮತದಾರ ಸಹಿಸುತ್ತಾನ? ಅಂದರೆ ಓವೈಸಿಗೆ ಬಂದ ಮತಗಳೆಲ್ಲ ಬಿಜೆಪಿ ವಿರುದ್ಧ ಮತಗಳು ಹೌದು, ಮಹಾಗಠಬಂಧನ್ ವಿರೋಧಿ ಮತಗಳು ಹೌದು. ಆದರೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಬಿಹಾರದಲ್ಲಿ SIR ತಂದು ನುಸುಳುಕೋರರು ಇದ್ದಾರೆ ಎಂದು ಅವರನ್ನು ಹೊರಗೆ ಹಾಕಿದ್ದೇವೆ ಎಂದು 7 ಲಕ್ಷಕ್ಕೂ ಹೆಚ್ಚು ಮತದಾರರ ಪಟ್ಟಿಯಿಂದ ಹೊರಗಿಟ್ಟದ್ದು ಹೀಗಿರುವಾಗ ಓವೈಸಿಯವರು ಬಿಜೆಪಿ ನೇತೃತ್ವದ ಎನ್ಡಿಎಯೊಂದಿಗೆ ಹೋಗುವುದು ಎಷ್ಟು ಮತದಾರನ ಇಂಗಿತಕ್ಕೆ ಅನುವು ಆಗಿದೆ ಎಂಬ ಪ್ರಶ್ನೆ ಖಂಡಿತ ಹುಟ್ಟಿಕೊಳ್ಳುತ್ತದೆ.
ಸದ್ಯ NDAಗೆ ಓವೈಸಿಯ ಅಗತ್ಯ ಇಲ್ಲ. ಎಲ್ಲಿಯಾದರೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪಲ್ಟಿ ಹೊಡೆದು ಮಹಾಗಠಬಂಧನ್ ಜೊತೆ ಹೋದ್ರೆ ಆವಾಗ ಅಗತ್ಯ ಬೀಳ್ಬೋದು. NDAಯ ಮುಖವಾಡದಲ್ಲಿ ಓವೈಸಿಯ ಬೆಂಬಲವನ್ನು ಅದು ಪಡೆಯಬಹುದು. ಒಟ್ಟಿನಲ್ಲಿ ಮತದಾರ ಬಯಸಿದ್ದಕ್ಕಿಂತ ತದ್ವಿರುದ್ಧವಾದುದೇ ಓವೈಸಿಯವರಿಂದ ಆಗ್ತಾ ಇದೆಯಾ? ಇದೇ ಕಾರಣಕ್ಕಾಗಿ ಪ್ರತಿಪಕ್ಷಗಳು ಓವೈಸಿಯವರನ್ನು ಬಿಜೆಪಿ ಏಜೆಂಟ್ ಅಂತ ಹೇಳುತ್ತಿರುವುದು ಆಗಿರ್ಬೋದಾ? ಏನಿದ್ರೂ ಕೂಡ ಜನರ ಪಾಲಿಗೆ ಓವೈಸಿ ಪಾರ್ಟಿಯನ್ನು ಗೆಲ್ಲಿಸಿದ ಕಾರಣಕ್ಕೆ ಬಂದ ಅದೃಷ್ಟ ಇದು. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ರಫಾ ಮಂಚಿ. ಜೈ ಹಿಂದ್.